ಇಲ್ಲಿ 100 ರೂಪೀಸ್ ಕೊಡು. 100 ರೂಪೀಸ್ ಅಂದರೆ 100 ಸಬ್ಸ್ಕ್ರೈಬರ್ಸ್ ಕೊಡ್ತೀನಿ ನಿಮಗೆ. ಈ ಮಾಲಲ್ಲಿ ಈ ಮಾಲೆ ಅಂತಲ್ಲ, ಎಲ್ಲ ಮಾಲಲ್ಲೂ ಹಿಂಗೆ. ಆದರೆ ನಮ್ಮ ಜನ ಬಕ್ರ. ಏನು ಮಾಡೋಕ್ಕಾಗಲ್ಲ, ದುಡುಕಿ ಇತಿಹಾಸನ ಸೃಷ್ಟಿಸೋಕ್ಕಾಗಲ್ಲ. ಅದೇ ಮಾದರಿ ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ಹೊರಗಡೆ ಆದರೆ 5 ರೂಪೀಸ್ ಚಾಕ್ಲೇಟ್, ಇಲ್ಲಿ 200 ರೂಪೀಸ್ ಒಂದು ಚಾಕ್ಲೇಟು. ಅಲ್ಲಿ 5 ಚಾಕ್ಲೇಟ್ಗೆ 20 ರೂಪಾಯಿ. ಇಲ್ಲಿ 200 + 5 1000 1,000 ರೂಪಾಯಲ್ಲಿ 20 ರೂಪಾಯಿ ಇದೆ. ಹೊರಗಡೆ 20 ರೂಪಾಯಿ, ಇಲ್ಲಿ 1,000 ರೂಪಾಯಿ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಜನಕ್ಕೆ ಇಲ್ಲಿ ಮೋಸ ಆಗ್ತಿದೆ ಈ ಮಾಲಲ್ಲಿ. ಬ್ಯೂಟಿಫುಲ್ ಪಾಯಿಂಟ್. ಈ ಮಾಲೆ ಅಂತಲ್ಲ, ಎಲ್ಲ ಮಾಲಲ್ಲೂ ಹಿಂಗೆ. ಏನಕ್ಕೆ ಅಂದ್ರೆ ಅವ್ರು ಇದೆಲ್ಲ ಬಿಸ್ನೆಸ್ ಮೈಂಡೇ ಯೂಸ್ ಮಾಡ್ತಿರೋದು. ಆದರೆ ನಮ್ಮ ಜನ ಬಕ್ರ. ಇಂಥ ದೇಶ, ಇಂಥ ಜನ ಯಾವ ಪ್ರಪಂಚದಲ್ಲಿ ಸಿಗ್ತಾರೆ? ಎಷ್ಟು ಜನ ಬಕ್ರ. ಡರ್ಟಿ ಪೀಪಲ್, ಗುಡ್ ಲೇಡಿ. ಕೇಳಿ ಒಂದು ನಿಮಿಷ. ಇಲ್ಲಿ ನಾವು ಹೊರಗಡೆ ಹೋಗಿ ತಿಂದರೆ ಎಷ್ಟು ಕಾಸು ಸೇವ್ ಆಗುತ್ತೆ. ಇಲ್ಲಿ ದುಡ್ಡು ಐತೆ ಅಂತ ಬರ್ತಾರ, ತೋರ್ಸ್ಕೊಳ್ಳೋಕ್ಕೋಸ್ಕರ ಬರ್ತಾರ, ಬೇರೆಯವ್ರಿಗೆ ತೋರ್ಸೋಕ್ಕೋಸ್ಕರ ಬರ್ತಾರ. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು ಅಂತ ಗೊತ್ತಾಗಲ್ಲ. ಅದು ಒಂದು ಕ್ವಶನ್ ಮಾರ್ಕ್. ಇದು ಒಂದೇ ಬ್ಲಾಕಲ್ಲಿ ಇರೋಣ ಅಂತ ಅಂದ್ಕೊಂಡೆ. ಇದು ನೋಡಿದ್ರೆ ಓರೆನ್ ಮಾಲ್ ಇಷ್ಟು ದೊಡ್ಡದೈತೆ. ನಿಮಗೆ ಇದನ್ನೆಲ್ಲ ನಿಮ್ಗೆ ತಿಳ್ಸ್ಕೊಂಡು ಕೊಡಬೇಕು ಗಾಯ್ಸ್. ಇಲ್ಲಿ ನಿಮಗೆ ಈ ಓರಿಯನ್ ಮಾಲು ಏನಕ್ಕೆ ಇದೇ ಪಾಯಿಂಟಲ್ಲಿ ಬಂತು ಅಂದರೆ, ಯಾಕಂದ್ರೆ ಈಗಲೇ ಬರಬಾರ್ದು. ಇಲ್ಲಿ ಯಶವಂತಪುರ ಹತ್ರ ಇದೆ, ಆ ಕಡೆ ಮೆಜೆಸ್ಟಿಕ್ ಹತ್ರ ಇದೆ. ಇದೆಲ್ಲದಕ್ಕೂ ಸೆಂಟರ್ ಪಾಯಿಂಟ್. ಬ್ಯೂಟಿಫುಲ್ ಪಾಯಿಂಟ್. ಇದು ಓರಿಯನ್ ಮಾಲು ಎಷ್ಟು ಜಾಗ ಇದೆ ಅಂದರೆ 2,900 ಅಡಿ ಐತೆ. ಓರಿಯನ್ ಮಾಲ್ ಫುಲ್ಲು ಜಾಗ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. 2,900 ಮೀಟರ್ಸ್ ಸ್ಕ್ವೇರ್ಸ್ ಓರಿಯನ್ ಮಾಲ್. ಬ್ಯೂಟಿಫುಲ್ ಪಾಯಿಂಟ್. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಇಲ್ಲಿ ಬಂದರೆ ಯಾರು ದುಡ್ಡು ಖರ್ಚು ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಇಲ್ಲಿ ಹೆವಿ ಕಾಸ್ಟ್ಲಿ, ಅದನ್ನು ಏನಕ್ಕೆ ಅಂತ ಹೇಳಿದ್ದೀನಿ. ಪಾಸಿಟಿವ್ 50% ಐತೆ, ನೆಗೆಟಿವ್ 50% ಐತೆ. ಇದರಿಂದ ಆಪತ್ತು ಜಾಸ್ತಿ ಐತೆ, ಒಳ್ಳೆಯದು ಜಾಸ್ತಿ ಐತೆ. ಇಲ್ಲಿ ಪಾಸಿಟಿವ್ ವಿಷಯಕ್ಕೆ ಬಂದುಬಿಟ್ರೆ ಗಾಯ್ಸ್, ಈ ಥರ ಮಾಲು ಗಾಯ್ಸ್ ಇಂಡಿಯಾ, ಕರ್ನಾಟಕ ಆ್ಯಂಡ್ ಬೆಂಗಳೂರು ಯಾವುದ್ರಲ್ಲೂ ಈ ಥರ ಇಲ್ಲ ಅಂತ ನಾನು ಹೇಳಲ್ಲ. ಇದಕ್ಕಿಂತ ಒಳ್ಳೊಳ್ಳೆ ಮಾಲುಗಳೈತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆದರೆ ಗಾಯ್ಸ್ ಇದು ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ಈ ಮಾಲು ಇಲ್ಲೆಲ್ಲ ಅಫಿಷಿಯಲ್ಸೇ ಬರೋದು, ಅಫಿಷಿಯಲ್ಸ್ ನಾರ್ಮಲ್ ಪರ್ಸನ್. ಓರಿಯನ್ ಮಾಲು ಪಾಸಿಟಿವ್ ವಿಷಯಕ್ಕೆ ಬಂದುಬಿಟ್ರೆ ಇದೆ ಗಾಯ್ಸ್, ರಾಜನ ವೈಭವ. ಎಸ್ ಅಫ್ಕೋರ್ಸ್. ಇದೆಲ್ಲ ಯಾವ ಮೆಟೀರಿಯಲ್ಸಿಂದ ಯೂಸ್ ಮಾಡಿರೋದು ಗೊತ್ತಾ ಗಾಯ್ಸ್? ಓರಿಯನ್ ಮಾಲು ಔಟ್ಸೈಡ್ ಲುಕ್ಕು ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಗೊತ್ತಾ ನಿಮಗೆ? ಫಸ್ಟ್ ಆಫ್ ಆಲು ಅದು ಯಾರು ಯಾವ ಬ್ಲಾಗಲ್ಲಿ ಹೇಳಿಲ್ಲ, ನಾನೇ ಮೊದಲನೇ ಸರಿ ಹೇಳ್ತಿರೋದು. ಬ್ಯೂಟಿಫುಲ್ ಪಾಯಿಂಟ್. ಇಸ್ಕೊಂಡು ಕೊಡ್ತೀನಿ ಈಚೆ ಕಡೆ ಬಂದಮೇಲೆ ಬನ್ನಿ, ಅದಕ್ಕೆ ಇಲ್ಲಿ ಹೇಳಲ್ಲ, ಅದೇ ಜಾಗಕ್ಕೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿ ಗಾಯ್ಸ್ ಹೇಳ್ತೀನಲ್ಲ ಗಾಯ್ಸ್, ಕಾಲೇಜ್ ಟೈಮಲ್ಲಿ ಫಿಲಮ್ದು ಹೆವಿ ಮಕ್ಕರಾಗಿದ್ವಿ ನಾವು. ಮಕ್ಕರಾಗಿಲ್ಲ, ಮಕ್ಕರ್ ಮಾಡಿದ್ವಿ ಮಾಲ್ಗೆ ನಾವು. ಹೆಂಗೆ ಅಂದರೆ ಮಗ ಅದು ಯಾವ ಫಿಲಮ್ಗೆ ಹೋಗಿದ್ದೆ ಅವತ್ತು ನಾವು? KTM. ಗಾಯ್ಸ್ ನಮ್ಮ KTM ರಿಲೀಸ್ ಆಯ್ತಲ್ಲ, ಫಸ್ಟ್ ಏನೋ ಸೆಕೆಂಡ್ ಏನೋ ಮಾಲಿಗೆ ಬಂದಿದ್ವಿ. ಅದೇ ಕಾಲೇಜ್ ಬಿಟ್ಟಿತ್ತು ಅವಾಗ. ಕಾಲೇಜು ಏನೋ ಕಲ್ಸಕ್ಕೇನೋ ಹೋಗ್ತಿದ್ವಿ. ಕಲ್ಸನ ಕಾಲೇಜು ಅವಾಗ? ಕಲ್ಸನ ಅಲ್ಲ ಗಾಯ್ಸ್, ಕಲ್ಸಕ್ಕೆ ಹೋಗ್ತಿದ್ದೆ. ಯಾವುದೋ ರಜಾ ಹಿಂಗೆ ಇತ್ತು, ಸಂಡೇ ಯಾವುದೋ ರಜಾ ಸಿಕ್ಕಿತ್ತು, ಹಿಂಗೆ ಬಂದಿದ್ವಿ. ಫುಲ್ಲು KTM ರಿಲೀಸ್ ಮಾಡಿದರು. ನಾವು ಅಲ್ಲಿಂದನೇ ಪ್ಲ್ಯಾನ್ ಹಾಕೊಂಡು ಬಂದಿದ್ವಿ, ಟಿಕೆಟಲ್ಲೇ ಹೋಗೋಣ ಅಂತ. ಟಿಕೆಟ್ ತೊಗೊಂಡೆ. ನೋಡಿದ್ರೆ ನಾವು ಫಸ್ಟು ಬಂದ್ವಿ, ಇಲ್ಲಿ ಶೋಲ್ಡ್ ಔಟ್ ಆಯಿತು, ಹಂಗೆ ಹಿಂಗೆ ಅಂದ್ಬಿಟ್ರು. ವೆಯ್ಟ್ ಮಾಡಿದ್ವಿ. ಟಾಪ್ಗೆ ಹೋಗ್ಬಿಟ್ಟು 1-2 ಬ್ಲಾಗು ಇಂಟ್ರೂವರ್ದಿಂದ ಬಿಡ್ತಾರಲ್ಲ, ಅವಾಗ ಆ ಡೋರ್ ನಮಗೆ ಸಿಕ್ಕಿತ್ತು. ಸ್ಟಾರ್ಟಿಂಗ್ ಮೂವಿಗೆ ನಮ್ಗೆ ಸಿಕ್ಬಿಟ್ಟಿತ್ತು.
ಡೋರ್ ನಾವು ತಿಳ್ಕೊಂಬಿಟ್ಟಿದ್ವಿ ಅಲ್ಲೈತೆ ಅಂತ. ನಮ್ಮ ಫ್ರೆಂಡ್ ಪರಿಚಯ ಇದ್ರು ಅವಾಗ, ಕಾಲೇಜ್ ಫ್ರೆಂಡು. ಅವರಿಂದ ಇಲ್ಲಿ ಹೋಗಲಿಲ್ಲ. ಅವರು ನಮ್ಗೆ ಸಪೋರ್ಟು ಮಾಡಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಮ್ಯಾಟ್ರು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆದರೆ ನಾವು ನಮ್ಮ 4 ಜನದಲ್ಲಿ ಮಾಸ್ಟರ್ ಪ್ಲೀಸ್ ಬುದ್ಧಿವಂತ ಅಂತ ಇದ್ದಿದ್ದೇ ಇವನು. I am God. God is great. ಹೆವಿ ತಲೆ ಓಡಿಸ್ಬಿಟ್ಟಿದ್ದ ಆ ಟೈಮಲ್ಲಿ ನಮಗೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿಸ್ತಾ ಆದರೆ ಟಾಪ್ ಕರ್ಕೊಂಡೋಗ್ಬಿಟ್ಟು ಮಾಲ್ ಗೋವಿಂದ ಹಾಕ್ಬಿಟ್ಟ. ತಗೊಳ್ಳಿ ಸರ್, ಜಡಿರಿ ಸರ್, ಹೋಲ್ಸೇಲ್ ಆಗಿ ಆಟೋಗ್ರಾಫ್ ಜಡಿರಿ ಸರ್. ಆ ಕಾಲದಲ್ಲೇ ಬ್ರಿಗೇಡ್ಗೆ ಗೋವಿಂದ ಹಾಕ್ಬಿಟ್ಟು ಬಂದಿದ್ವಿ ಈ ಮಾಲಲ್ಲಿ. ಅದು ಆಕ್ಚುಲಿ ಚೆನ್ನಾಗಿ ಅದು ಇವಾಗ ನೆನ್ಸ್ಕೊಂಡ್ರೆ ಹೆವಿ ಕಾಮಿಡಿ ಗಾಯ್ಸ್. ನಕ್ಕಿ ಫಿಲಮ್ ಫುಲ್ಲು ನೋಡಿದ್ದೀವಿ. ಫಿಲಮ್ ಮಾತ್ರ ಭಾರಿಗಿತ್ತು KTM. ಈ ಚಪ್ಪಲಿ ಇದೆಯಲ್ಲ ಗಾಯ್ಸ್, ಇದು ಇಲ್ಲೇ ತೊಗೊಂಡಿದ್ದು. ಇವಾಗ ನಾನು ತಗೊಳ್ಳಲ್ಲ ಅಂದ್ಬಿಟ್ಟು ಇವಾಗ ತಗೊಂಬಿಟ್ಟ ಅಂತಿರಲ್ಲ ಗಾಯ್ಸ್. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ಮಾಲ್ ಒಳಗಡೆ ಬಂದ್ಬಿಟ್ರೆ ಏನೋ ಒಂದು ತೊಗೊಬೇಕು ಗಾಯ್ಸ್. ಎಲ್ಲರೂ ತೊಗೊತಾರೆ, ಫಾರಿನರೆಲ್ಲ ಬಂದು ತೊಗೋತಾರೆ. ನಾವು ಇಲ್ಲೇ ಬೆಂಗಳೂರಲ್ಲಿದ್ದು ತೊಗೊಂಡಿಲ್ಲ ಅಂದರೆ ವೇಸ್ಟ್ ಗಾಯ್ಸ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆದರೆ ಕಾಸ್ಟ್ಲಿ ಗಾಯ್ಸ್. ಓರೆಂಟ್ ಮಾಲಲ್ಲಿ ಮಾತ್ರ ಯಾರು ತೊಗೊಳಕ್ಕೆ ಹೋಗ್ಬೇಡಿ. ಬನ್ನಿ, ನಿಮಗೆ ಪೀಸ್ಫುಲ್ ಮೈಂಡ್ ಕೊಡುತ್ತೆ ಈ ಜಾಗ ನಿಮಗೆ. ಬ್ಯೂಟಿಫುಲ್ ಪಾಯಿಂಟ್. ಆ ಕಾಲದಲ್ಲೇ ಟೋಪಿ ಹಾಕಿದ್ವಿ ಬ್ರಿಗೇಡ್ಗೆ. ಈ ಕಾಲದಲ್ಲಿ ಹಾಕ್ತೇ ಇರ್ತೀವ ಟೋಪಿನ? ಅದು ಥಿಂಕ್ ಮಾಡಿ ಗಾಯ್ಸ್. ಏನು ಅಂತ ಚಪ್ಪಲಿ ತೊಗೊಂಡಿದ್ದೀರಿ, ನೀವೇ ಥಿಂಕ್ ಮಾಡ್ಕೊಳ್ಳಿ. ಅದು ಇಲ್ಲಿ ಹೇಳೋಕ್ಕಾಗಲ್ಲ. ಮಾಲೀಚೆ ಹೇಳ್ತೀನಿ. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಗಾಯ್ಸ್, ಇದ್ರದ್ದು 4 ಬಾಗಿಲು ಐತಂದೆ. ಏನಕ್ಕೆ 4 ಬಾಗಿಲು ಇಕ್ಕಿದ್ರು? ಓರಿಯನ್ ಮಾಲು ಮತ್ತು ಓರಿಯೋ ಬಿಸ್ಕೆಟ್ ಕಂಪ್ನಿಗೂ ಯಾಕೆ ಸಂಬಂಧ ಐತೆ? 2011ರಲ್ಲಿ ಎರಡು ಒಂದೇ ಸೀಸನಲ್ಲಿ ಲಾಂಚ್ ಆಗಿದ್ದು, ಓರಿಯನ್ ಮಾಲು ಮತ್ತು ಓರಿಯೋ ಬಿಸ್ಕೆಟು. ಯಾಕಂದರೆ ಗಾಯ್ಸ್, ಇದು ಸ್ಕೀಮ್ ಮಾಡಿ ಗಾಯ್ಸ್ ಮಾಡಿರೋದು. ಓರಿಯೋ ಬಿಸ್ಕೆಟು ಮತ್ತು ಓರಿಯನ್ ಮಾಲು ಸ್ಕೀಮ್ ಮಾಡಿ ಲಾಂಚ್ ಮಾಡಿದ್ದು. ಬ್ಯೂಟಿಫುಲ್ ಪಾಯಿಂಟ್. ಏನೋ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡಿದ್ಯಾ? ಚಾಕ್ಲೇಟ್ ಕಿಟ್ನ ಚಾಕೋ ಬ್ರೌನಿ 124 ತೊಗೊಳ್ಳೋಣ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಇಬ್ರು ಮೇಡಮ್ ಪುಷ್ಕಂಡೆ ಬರುತ್ತೆ. 124 ಅಂದ ಇಷ್ಟಲ್ಲೇ ನಮ್ಮ ಮಗ ಕೊಡೋದು. ನಮಗೆಲ್ಲ ಗೊತ್ತಾಗೋಯ್ತು. ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಇವಾಗ ಸ್ಟೇಟ್ ಅಂತ ಕೇಳ್ತೀವಿ. ಇವರು ಸ್ಟೇಟರ್ ಅವ್ನಿಗೆ ಗೊತ್ತಾಗಲ್ಲ ಕಣೋ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಿಂದಿ ಅರ್ಥ ಆಗುತ್ತೆ. ಮಗ ಅಲ್ಲ ಮಗ, ಇವರು ವಾಟ್ ಇಸ್ ಹ್ಯಾಪನಿಂಗ್ ಇಸ್ ಜಾಬ್ ಯು ಕಮ್. ವಾಟ್ ದಟ್ ಮೀನ್? ಏನು ಗೊತ್ತಿಲ್ಲ, ನಾನೇನು ಮಾಡಲ್ಲ. ಹೆಂಗಿತ್ತು ನಮ್ಮ ಇಂಗ್ಲೀಷು? ಅಣ್ಣ ಬಿಟ್ಬಿಡೋಣ, ನಮಸ್ತೆ ಅಷ್ಟೇ. ಅಪ್ಪ ನೋಡೋ ಮಗ ಸೈಕ್ ರಾಜ. ಇದು ಆಕ್ಚುಲಿ ಚೆನ್ನಾಗಿ. ಸೈಕ್ ಮೀನಿಂಗ್ ಆಫ್ ವಾಟ್? ಅವರು ಫಿಲ್ಮ್ನಲ್ಲಿ ಮಾತ್ರ ವಿಚಿತ್ರ ಕ್ಯಾರೆಕ್ಟರ, ನಿಜ ಜೀವನದಲ್ಲೂ ವಿಚಿತ್ರನ? ಸಿನಿಮಾದಲ್ಲಿ ಚಿತ್ರ ಕ್ಯಾರೆಕ್ಟರ್, ನಿಜ ಜೀವನದಲ್ಲಿ ವಿಚಿತ್ರ ಕ್ಯಾರೆಕ್ಟರ್. ನಿನ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕಾಗ್ತಿಲ್ವಲ್ಲಯ್ಯ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬರೀ ಡೌಗಳು ನಿಂದ. ಯುವರ್ ಸ್ಟೇಟ್ ಅಂತ ಕೇಳಲಿ ಸರ್. ಯುವರ್ ಸ್ಟೇಟ್ ವಾಟ್? ಯುವರ್ ಸ್ಟೇಟ್ ವಾಟ್? ಮಣಿಪುರ್.
ಯುವರ್ ನೇಮ್ ಸರ್? ಓಕೆ ಸರ್, ಥ್ಯಾಂಕ್ ಯು. ಕನ್ಫ್ಯೂಷನ್ ಜಾಸ್ತಿ ಆಯ್ತಲ್ಲ, ನಾನೇ ಕನ್ಫ್ಯೂಸ್ ಆಗ್ತೀನಿ. ಕ್ವಶನ್ಸೇ ಜಾಸ್ತಿ ಕನ್ಫ್ಯೂಷನ್ ಅಲ್ಲಿ ಇದೆ. ಸರ್ ಸರ್ ಯುವರ್ ಸ್ಯಾಲರಿ? ಓನರ್ ಸಪ್ರೇಟಾ? The company, your salary, sir? Your salary? Your salary? Salary. I'm not getting salary. I'm getting percentage. ಪೈಸಾ ಪೈಸಾ. ದಿಸ್ ಇಸ್ ಇಂಡಿಯಾ. ವಸ್ತುಗಳು ಬೇಕು ಅಂದ್ರೆ ದುಡ್ಡಿಂದ ಕೊಂಡ್ಕೋಬೇಕು. ರೆಸ್ಪೆಕ್ಟ್ ಬೇಕು ಅಂದ್ರೆ ದುಡ್ಡು ನಮ್ಮ ಮೈ ಮೇಲೆ ಕಾಣಿಸ್ಬೇಕು. Which percentage, sir? No, I can't see it. Okay, okay. ಅಷ್ಟೇ. ಇಂಡಿಯಾಗಾರು ಕೊಡ್ತಾರೆ ನೋಡೋದು, ಇಷ್ಟು ಮಾತಾಡ್ತಿದ್ವಾ? ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನಮಗೋಸ್ಕರ ಇವನು ಅಮ್ಮನ ಇದು ಆಕ್ಚುಲಿ ಚೆನ್ನಾಗಿ. ಮಗ ಅಟಮ್ಮ ಮಕ್ಕಳು ಅಮ್ಮ ಅಂತ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಮಗ ಓರೇನ್ ಮನೇಲಿ ಇನ್ನೊಂದು ಅರ್ಥ ಆಯ್ತು, ಸಂಬಳ ಅಂತ ಕೊಡ್ತಿಲ್ಲ ಅವ್ರಿಗೆ, ಪರ್ಸೆಂಟೇಜ್. ಪಾಯಿಂಟ್. ಎಸ್ ಎಸ್, ಬ್ಯೂಟಿಫುಲ್ ಪಾಯಿಂಟ್. ಪರ್ಸೆಂಟೇಜ್ ಅಂತ ಹೇಳಿದ್ನಲ್ಲ, ಅದನ್ನು ಎಷ್ಟು ಅಂತ ಬಾಯಿ ಬಿಡಿಸ ಟ್ರೈ ಮಾಡಿದೆ ಗಾಯ್ಸ್. ಆದರೆ ಎಲ್ಲ ನಿಮ್ಗೋಸ್ಕರ ಅದು ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಅವರು ಇಲ್ಲ ಹೇಳಲ್ಲ ಅಂದ್ಬಿಟ್ರು. ಓಕೆ ಓಕೆ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಎಲ್ಲ ನಿಮಗೋಸ್ಕರ ಗಾಯ್ಸ್, ಎಲ್ಲ ಹುಡುಕಿ ಹೆವಿ ಹಿಸ್ಟ್ರಿನ ಹುಡುಕಿ ಈ ವ್ಲಾಗ್ ನಾನು ಮಾಡ್ತಾ ಇರೋದು. ಬ್ಯೂಟಿಫುಲ್ ಪಾಯಿಂಟ್. ಗಾಯ್ಸ್ ಇದ್ರದ್ದು ಇನ್ನೂ ತುಂಬ ಐತೆ ಗಾಯ್ಸ್ ಕತೆ. ಬನ್ನಿ ಗಾಯ್ಸ್, ಇದ್ರ ಕತೆ ಕೇಳಿ. 100 ರೂಪೀಸ್ ಅಂದ್ರೆ 100 ಸಬ್ಸ್ಕ್ರೈಬರ್ಸ್ ಕೊಡ್ತೀನಿ ನಿಂಗೆ. ಅಮೌಂಟ್ ಎಷ್ಟು ಚೆಕ್ ಮಾಡು. ಬಿಡ ನಿನ್ನ ಕೈಲಾಗಲ್ಲ. ಚಾಲೆಂಜ್ ಹಾಕಿದ್ದೀನಿ, ಇದು ನಿನ್ನ ಕೈಲಾಗಲ್ಲ. ಇದೇ ಮತ್ತು MRP 1275. ಇದು ಚಾಲೆಂಜ್. ನೆಕ್ಸ್ಟ್ ಫ್ಯೂಚರ್ ಇಂಡಿಯನ್ ಇನ್ ಬೆಂಗಳೂರು, ನೆಕ್ಸ್ಟ್ ಪೀಪಲ್ ಜನ್ರೇಷನ್ ಬಾರ್ ಏನು ಮಾಡಿ ಸ್ವರ್ಗ ತೋರಿಸ್ತೀನಿ ಬನ್ನಿ ಗಾಯ್ಸ್. ಈ ಓರಿಯನ್ಗೂ ಮತ್ತು ಓರಿಯೋ ಬಿಸ್ಕೆಟ್ಗೂ ಸಂಬಂಧ ಹೇಳಿದ್ದೀನಿ. ಓರಿಯನ್ನು ಮತ್ತು ಇಸ್ಕಾನ್ಗೆ ಏನು ಗೊತ್ತಾ ಗಾಯ್ಸ್ ಸಂಬಂಧ? ದ ಸ್ಕ್ರಿಪ್ಟ್ ಹ್ಯಾಸ್ ಬೀನ್ ಆಲ್ರೆಡಿ ರಿಟರ್ನ್.